ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕ್ರಿಯೇಟ್ ಯೂಟ್ಯೂಬ್ ಕ್ಲಾಸಸ್. ನಾನು ನಿಮ್ಮ ರವಿ ಮಾತಾಡ್ತಾ ಇದ್ದೀನಿ. ಓವರ್ ಥಿಂಕ್ ಏನಪ್ಪ ಇದು ಓವರ್ ಥಿಂಕ್? ಸೊ ಅದಕ್ಕೆ ನಾನು ಇವತ್ತು ಅದಕ್ಕೋಸ್ಕರ ಒಂದು ಸ್ಟೋರಿನೇ ಹೇಳ್ಬೇಕಂತ ಬಂದಿದ್ದೀನಿ. ಓವರ್ ಥಿಂಕ್. ಒಂದಾನೊಂದು ಕಾಲದಲ್ಲಿ ಅಲಿ ಅಂತ ಒಬ್ಬ ಸಾಧು ವ್ಯಕ್ತಿ ಇದ್ದ. ಅವನು ಬುದ್ಧನ ಬಹುದೊಡ್ಡ ಅನುಯಾಯಿಯಾಗಿದ್ದ. ಆದ್ದರಿಂದ ಅವನ ಆಚರಣೆಗಳನ್ನ ಅವನು ತುಂಬಾನೇ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದ. ಒಂದಿನ ಅವನು ವಾಕಿಂಗ್ ಅಂತೀವಲ್ಲ ನಾವು ಈಗಿನ ಟೈಮಲ್ಲಿ, ಅವಾಗೆಲ್ಲ ವಾಯು ವಿಹಾರ ಅಂತೆಲ್ಲ ಇತ್ತು. ವಾಕಿಂಗ್ ಅಂತ ನದಿ ದಡದಲ್ಲಿ ಹೋಗಿದ್ದ. ಆವಾಗ ಏನಾಯಿತು, ನೈಟ್ ಎಲ್ಲ ಸಾರಿ ಕತ್ಲು ಕತ್ಲಾಗಿದ್ದರಿಂದ ಕಾಲಿಗೆ ಏನೋ ಸಿಕ್ಕಿ ಒಂದು ಸೌಂಡ್ ಬಂದಂಗೆ ಆಯ್ತು ಅವನಿಗೆ, ಒಂದು ಪ್ರಾಣಿ ಥರ. ಅವನು ಏನು ತಿಳ್ಕೊಂಡ, ಏನು ಯೋಚನೆ ಮಾಡಿದ, ಓ ನಾನೇನೋ ಒಂದು ಕಪ್ಪೆ ತುಳಿದು ಬಿಟ್ಟಿದ್ದೀನಿ, ಓ ಕಪ್ಪೆ ಸತ್ತೋಗಿರ್ಬೋದು ಅಂತ ಭಾಸವಾಗತ್ತೆ ಅವನಿಗೆ. ಸರಿ ಅಂತ ವಾಪಸ್ಸು ಮಲ್ಗಕ್ಕಂತ ಮನೆಗೆ ಬಂದು ಮಲಗಕ್ಕೆ ನೋಡ್ತಾನೆ, ನಿದ್ದೆನೇ ಬರ್ತಿಲ್ಲ. ನಿದ್ದೆ ಬಂತು, ಮಲಗಿದ. ಸೊ ಕನಸಲ್ಲಿ ಏನಾಗುತ್ತೆ ಅವನಿಗೆ, ಒಂದಲ್ಲ ಎರಡಲ್ಲ ನೂರಾರು ಕಪ್ಪೆಗಳು ಬಂದು ಪ್ರಾಣ ಭಿಕ್ಷೆ ಬೇಡೋ ಥರ, ಆ ಥರ ಕನಸು ಅವನಿಗೆ. ಬೆಳಿಗ್ಗೆ ಹೇಳ್ತಾನೆ, ಎದ್ದ ತಕ್ಷಣ ಅವನ ಮೂಡೇ ಸರಿ ಇರಲ್ಲ. ಏನಿದು, ಯಾಕೆ ಹಿಂಗೆ ಆಗ್ತಾ ಇದೆ ನನಗೆ? ಅವನೇನು ತಿಳ್ಕೊಂಡಿದ್ದಲ್ಲ, ಕಪ್ಪೆ ಸತ್ತೋಗಿದೆ ನನ್ನಿಂದ, ಒಂದು ಕಪ್ಪೆಯನ್ನು ನಾನು ಕೊಂದು ಬಿಟ್ಟಿದ್ದೇನಲ್ಲ ಅಂತ. ಯಾಕಪ್ಪ ಅಂತಂದ್ರೆ ಅವನು ಬುದ್ಧನ ಬಹುದೊಡ್ಡ ಅನುಯಾಯಿ ಆಗಿದ್ದರಿಂದ ಬೌದ್ಧ ಧರ್ಮದಲ್ಲಿ ಪ್ರಾಣಿ ಹಿಂಸೆಯನ್ನ ನಿಷೇಧ ಮಾಡಿರ್ತಾರೆ. ಸೊ ಹಾಗಾಗಿ ಅವನು ಬೆಳಿಗ್ಗೆ ಮತ್ತೆ ಪುನಃ ಅದೇ ನದಿ ದಡಕ್ಕೆ ಹೋಗ್ತಾನೆ. ನಾನು ರಾತ್ರಿ ಹೊತ್ತು ತುಳಿದಂಥ ಕಪ್ಪೆ ಸತ್ತಿದೆಯಾ ಇಲ್ವಾ, ಅದು ಕಪ್ಪೆನ ಹೌದಾ ಅಲ್ವಾ ಅಂತ ನೋಡಕ್ಕಂತ ಹೋಗ್ತಾನೆ. ಆ ಟೈಮಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಅದು ಕಪ್ಪೆ ಅಲ್ಲ, ಯಾವುದೋ ಒಂದು ಪಾಚಿ ಕಟ್ಟಿರುತ್ತೆ. ಅಲ್ಲಿ ಪಾಚಿ ಮೇಲೆ ಕಾಲಿಟ್ರೆ ಸೌಂಡ್ ಬಂದೇ ಬರುತ್ತೆ. ಕೆಲವೊಂದ್ಸರಿ ನಿಮ್ಗೂ ಅದು ಅನುಭವ ಆಗಿರ್ಬೋದು, ಕೆಲವೊಂದ್ಸರಿ ಜಾರಿ ಬಿದ್ದಿರ್ತೀರ. ಸೊ ಹಾಗಾಗಿ ಏನು ಮಾಡ್ತಾನೆ, ಪಾಚಿ ಆಗಿರೋದ್ರಿಂದ, ಓ ಪಾಚಿಯಾ, ನಾನೇನೋ ಕಪ್ಪೆ ಅಂತ ತಿಳ್ಕೊಂಡು ಸುಮ್ಮನೆ ಅವನು ಏನು ರಾತ್ರಿ ಅದೆಷ್ಟೆಲ್ಲ ಪಶ್ಚಾತ್ತಾಪ, ಅದೆಲ್ಲ ಏನು ನೋವು ಪಟ್ಟಿದ್ನಲ್ಲ, ಅದೆಲ್ಲ ಕ್ಷಣ ಮಾತ್ರದಲ್ಲಿ ಕಾಣೆಯಾಗ್ಬಿಡುತ್ತೆ. ಸೊ ಆಗ ಅವನಿಗೆ ಅನಿಸುತ್ತೆ, ಪವರ್ ಆಫ್ ಥಾಟ್ಸ್, ಯೋಚನಾ ಶಕ್ತಿ ಎಷ್ಟು ದೊಡ್ಡದು ಅಂತ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಒಂದೊಂದ್ಸರಿ ಹಾಗೆ ಆಗಿರುತ್ತೆ. ಅಲ್ಲಿ ಏನೂ ಇರಲ್ಲ, ಏನೂ ಆಗಿರೋದಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ 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 ಏನೋ ದೊಡ್ಡ ಇಶ್ಯೂ ಅನ್ನೋ ಥರ ಅದನ್ನು ನಾವು ಅನ್ಕೊಂಬಿಟ್ಟಿರ್ತೀವಿ. ಸೊ ಏನು ಆಗದೆ ಇದ್ದಾಗ ಅದ್ರ ಬಗ್ಗೆ ಯೋಚನೆ ಮಾಡೋದು ತುಂಬ ದೊಡ್ಡ ತಪ್ಪು. ಯಾವುದೇ ಆಗಲಿ ಯೋಚನೆ ಮಾಡಿದಷ್ಟು ಬೆಳಿತಾನೆ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ಆಲೋಚನಾ ಶಕ್ತಿಯನ್ನು ಯಾವಾಗಲೂ ಒಳ್ಳೆಯದಕ್ಕಾಗಿ ಉಪಯೋಗಿಸಿ. ನೀವು ಎಷ್ಟು ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮಗೆ ಒಳ್ಳೆಯದೇ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಎಷ್ಟು ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡ್ತಿರೋ ಅಷ್ಟು ನಿಮ್ಮ ಕಣ್ಣು ಮುಂದೆ ಯಾವಾಗಲೂ ಬರೀ ಕೆಟ್ಟದ್ದೇ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಲೆಟ್ಸ್ ಹೋಪ್ ಗುಡ್ ಟೈಮ್ಸ್ ವಿಲ್ ಕಮ್. ಥ್ಯಾಂಕ್ ಯು. ಈ ಸ್ಟೋರಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ.